ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ಟೈಮ್ ಬಂದು ಒಂದು 7:30 ಆಗಿತ್ತು. ಸೊ ಪಾಪನ ಬಿಸಿಲಿಗೆ ಇಟ್ಕೊಳ್ಳೋಣ ಒಂದು 10 ನಿಮಿಷ ಅಂತ ಹೇಳಿ ನನ್ನ ಹಸ್ಬೆಂಡ್ ನೆನ್ನೆನೇ ಊರಿಗೆ ಬಂದಿದ್ದರು. ಸೊ ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ, ಹಾಗಾಗಿ ಇವತ್ತು ಅವರೇ ಬೆಳಗ್ಗೆಯಿಂದ ಪಾಪನ ಎತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದಾರೆ. ಆಷಾಢದಲ್ಲಂತೂ ತುಂಬಾ ಮಳೆ ಗಾಳಿ ಮೋಡ ಆಗಿತ್ತಲ್ವ, ಬಿಸಿಲೇ ಸಿಗ್ತಿರ್ಲಿಲ್ಲ. ಕೆಲವೊಂದು ಸಲ ಚೆನ್ನಾಗಿ ಬಿಸಿಲು ಬರೋದು ಬೆಳಗಿನ ಟೈಮೆಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಮಗುಗೆ ಬಿಸಿಲು ಕಾಯಿಸ್ತಾ ಇದ್ದೀವಿ. ಹಾಗೆ ನನ್ನ ಮಗನೂ ಕೂಡ ಆಗ್ತಾನೆ ಎದ್ದು ಬಂದ, ಅವನು ಕೂಡ ಹಾಗೆ ಅವನನ್ನು ಕೂತ್ಕೊಂಡು ಇಬ್ಬರೂ ಆಟ ಆಡಿಸ್ತಾ ಇದ್ದಾರೆ ಅವರು. ಅಲ್ಲ ನೀನು ಕೈ ಹಿಂಗೆ ನೀನು ಗುಂಡಂತರ ಕೈ ಹಿಂಗೆ ನೀನು ಬಾಯಿ ಕೈ ಏನೋ ಯೋಚನೆ ಮಾಡ್ತಾ ಐತೆ. ಯಾವಾಗಲೂ ಹಂಗೆ ಮಾಡ್ತಾನಂತೆ ಕೈ. ಮೆಣಸಿನ್ಕಾಯಿ ಬಿಡಿಸ್ತಲ್ಲ ಇವತ್ತು ಮಾಡ್ತಾ ಇಲ್ಲ, ಮತ್ತೆ ಇವತ್ತು ಮಾಡ್ತಾ ಇಲ್ಲ. ಮಾಡೋ ಹಿಂಗೆ ಮಾಡ್ತಿಂತ ಮಾಡು. ನೋಯ್ ಅಂತ ಮಾಡ್ತಾವ ನಿನ್ಗೆ ಹೇಳ್ತೀನಿ, ಯಾರೋ ಬಂದ್ಬಿಟ್ಟಲ್ಲ ಇವನು ಅಂತ. ಅವೆಲ್ಲ ಗುಡ್ ಮಾರ್ನಿಂಗ್ ಗುಂಡು. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಮಂತ್ರ ಹೇಳ್ಕೊಡ್ತೀನಿ, ಹೇಳು. ಕೈ ಹಿಡ್ಕಚ್ಚಿನಿ ಎರಡು ಕೈನು. ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬಾಗಿಲೆಲ್ಲ ತೊಳ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಊರಿಗೆ ಬಂದಿದ್ರಲ್ವ, ಹಾಗಾಗಿ ಭೀಮ್ ಅಮಾವಾಸ್ಯೆ ಮುಗಿಸ್ಕೊಂಡು ಹೋಗಿರಂತೆ ಅಂತ ಹೇಳಿ ಉಳಿಸ್ಕೊಂಡಿದ್ದೆ. ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಕ್ಕಿ ಕಸ ಗುಡಿಸಿ ಎಲ್ಲ ಒರೆಸಿ, ಸೊ ಎಲ್ಲ ಕೆಲಸ ನಾನೇ ಮಾಡಿಕೊಂಡೆ ಇವತ್ತು. ಅಮ್ಮ ಸ್ವಲ್ಪ ಬ್ಯುಸಿ ಇದ್ರು ಆಯಿತಾ, ಈ ಕ್ಲೀನಿಂಗ್ ಕೆಲಸಗಳಲ್ಲಿ ಅವರು ತೊಡಕೊಂಡಿದ್ರು. ಹಬ್ಬಗಳೆಲ್ಲ ಹತ್ರ ಇದೆ ಅಂತೇಳಿ, ಹಾಗಾಗಿ ಮನೆ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದರು. ಸೊ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಹಾಗೆ ಬೆಳಗ್ಗೆ ತಿಂಡಿಗೆ ಅಮ್ಮ ಚಿತ್ರಾನ್ನ ಮಾಡಿದರು. ನನ್ನ ಮಗನಿಗೆ ಅಂಗನವಾಡಿ ಕಳಿಸ್ತಾಯಿದ್ದೀನಿ, ಹಾಗಾಗಿ ಅವನಿಗೂ ತಿಂಡಿ ತಿನ್ನಿಸಿ ಬ್ಯಾಗಿಗೆಲ್ಲ ನೀರು ಬಾಟಲೆಲ್ಲ ಇಟ್ಟು ಕಳಿಸ್ತಿದ್ದೀನಿ. ಇವಾಗ ಅವನು ಅಂಗನವಾಡಿಗೆ ಹೋಗ್ಬಿಟ್ಟು ಬರ್ತಾನಲ್ಲ, ಹಾಗಾಗಿ ಅವನನ್ನು ರೆಡಿ ಮಾಡೋಕ್ಕೆ ಒಂಥರ ಖುಷಿ. ಈ ಮಕ್ಕಳುಗಳು ಚಿಕ್ಕವರಿದ್ದಾಗ ಅವ್ರನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಅವ್ರನ್ನ ರೆಡಿ ಮಾಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ. ಸೊ ನನಗೆ ಇವಾಗ ಅವನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಲ್ಲ, ಏನೋ ಒಂಥರ ಅವನ್ನ ರೆಡಿ ಮಾಡಿ ಅವನನ್ನು ಕಳ್ಸೋಕೆ ಒಂಥರ ಖುಷಿ ಅನಿಸುತ್ತೆ ನನಗೆ. ಸೊ ತಿಂಡಿ ತಿನ್ನಲ್ವಾ, ಹಾಗಾಗಿ ನೀರು ಕುಡಿಸಿ, ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಕುಡಿಸಿ ಕಳಿಸ್ತೀನಿ. ಯಾಕೆಂದರೆ ಒಂದೊಂದು ಸಲ ಏನು ಮಾಡ್ತಾನೆ ಅಂದರೆ ವಾಟರ್ ಬಾಟಲ್ಗೆ ನೀರು ಹಾಕಿ ಕಳಿಸಿರ್ತೀನಿ ಬ್ಯಾಗಿಗೆ, ನೀರೇ ಕುಡ್ದಿರಲ್ಲ, ಹಾಗೆ ವಾಪಸ್ ತಂದಿರ್ತಾನೆ ಒಂದೊಂದು ದಿವಸ. ಸೊ ಇವಾಗ ಅಮ್ಮ ಅವನನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ, ಇಲ್ಲ ಅಪ್ಪಾಜಿ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಅಪ್ಪಾಜಿ ಇಲ್ಲ ಅಂದರೆ ಅಮ್ಮ ಕರ್ಕೊಂಡು ಹೋಗ್ತಾರೆ ಇವತ್ತು. ಹಾಗಾಗಿ ಅವನನ್ನು ರೆಡಿ ಮಾಡಿದ್ಮೇಲೆ ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬೆಳಗ್ಗೆ ಒಂದು 10:30 ಹೋದರೆ ಮತ್ತೆ ಮಧ್ಯಾಹ್ನ ಅಷ್ಟರೊಳಗೆ ವಾಪಸ್ ಬಂದುಬಿಡ್ತಾನೆ ಮನೆಗೆ. ಹಾಗಾಗಿ ಅಲ್ಲಿವರೆಗೂ ಮನೆ ಸ್ವಲ್ಪ ಸಮಾಧಾನವಾಗಿರುತ್ತೆ. ಅವನಿಗೆ ರೆಡಿ ಮಾಡಿ ಅವನಿಗೆ ಎಣ್ಣೆ ಸ್ನಾನ, ಹಾಗೆ ನಾವು ಫ್ರೆಶ್ ಅಪ್ ಆಗೋದಿದೆ, ಎಲ್ಲ ಕೆಲಸಗಳು ಮನೆ ಕೆಲಸಗಳು ಎಲ್ಲ ಆಲ್ಮೋಸ್ಟ್ ಆಗೋಗಿರುತ್ತೆ. ನನ್ನ ಮಗ ಅಂಗನವಾಡಿಗೆ ಹೋಗಿ ಬರೋ ಅಷ್ಟರೊಳಗೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದಿರುತ್ತೆ. ಸೊ ಇವಾಗ ಪೂಜೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಕೂತಿದ್ದೆ, ಅಷ್ಟರೊಳಗೆ ಅವನು ಕೂಡ ಬಂದ. ದೇವ್ರ ಮನೆಗೆ ಹೋದೆ, ಅಲ್ಲಿ ನನ್ನ ಮಗ ನಾನು ಪೂಜೆ ಮಾಡ್ತೀನಿ ಅಮ್ಮ ನನಗೂ ಕೊಡು, ಊದುಗಡ್ಡಿ ಎಲ್ಲ ಬೆಳಗ್ತೀನಿ ಕೊಡು ಅಂತ ಹೇಳಿ ಬರ್ತಾನೆ ಪ್ರತಿ ಸಲ. ಹಾಗಾಗಿ ಅವನಿಗೂ ಊದುಗಡ್ಡಿ ಎಲ್ಲ ಬೆಳಗಕ್ಕೆ ಕೊಡ್ತಾಯಿದ್ದೆ. ಹಾಗೆ ನಾನು ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೂಜೆ ಮಾಡೋವರೆಗೂ ಹಾಕೊಳ್ಳೋಣ. ಆಮೇಲೆ ಪಾಪಗೂ ಹಿಂಸೆ ಅನಿಸುತ್ತೆ, ಕಂಫರ್ಟಬಲ್ ಮುಖ್ಯ ಈ ಟೈಮಲ್ಲಿ. ಜಾಸ್ತಿ ಸೀರೆ ವೇರ್ ಮಾಡಿಕೊಂಡು ಇರೋದಕ್ಕಾಗಲ್ಲ. ಈ ಟೈಮಲ್ಲಿ ಫೀಡಿಂಗ್ ಮಾಡಿಸ್ತಿರ್ತೀವಲ್ವ, ಹಾಗೆ ನಾನು ಮತ್ತು ಮಗು ಇಬ್ಬರು ಕಂಫರ್ಟಬಲಾಗಿ ಇರಬೇಕು. ಸೊ ನಮಗೂ ಅಪರೂಪಕ್ಕೆ ಸೀರೆ ವೇರ್ ಮಾಡ್ಕೊತೀವಿ, ನಮಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಮನೇಲಿದ್ದಾಗ ವೇರ್ ಮಾಡಿಕೊಂಡ್ರೆ. ನನ್ನ ಪಾಪಗೂ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಹಾಗಾಗಿ ಜಾಸ್ತಿ ಹೊತ್ತು ವೇರ್ ಮಾಡಲ್ಲ. ಪೂಜೆ ಎಲ್ಲ ಆದಮೇಲೆ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು.
ಹಾಗೆ ಈ ಭೀಮನ ಅಮಾವಾಸ್ಯೆನ ನಮ್ಮ ಹಳ್ಳಿ ಕಡೆ ಅಂತೂ ತುಂಬ ಜನ ಮಾಡೋದೇ ಇಲ್ಲ, ತುಂಬ ಕಡಿಮೆ ಜನ ಮಾಡೋದು. ಸೊ ಯಾಕೆ ಗಂಡನ ಪೂಜೆ ಮಾಡಿಲ್ವಾ ಅಂತ ಕೇಳಿದ್ರೆ ಸುಮ್ಮನೆ ನಗ್ತಾರೆ, ನೀನು ಮಾಡ್ಕೊಳ್ಳವ ನಮಗೇನಕ್ಕೆ ಅಂತ ಹೇಳಿ. ನಮ್ಮ ಮನೇಲಿ ನಮ್ಮ ಅಮ್ಮನಿಗೂ ನಾನು ಅದೇ ಕ್ವಶನ್ ಕೇಳಿದೆ, ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೇನು ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರಂತೂ ಬೆಳಗ್ಗೆ ಎದ್ದರೆ ಸಾಕು ಅವ್ರು ನನಗೆ ನಾನು ಅವ್ರಿಗೆ ಪೂಜೆ ಮಾಡ್ತಾನೆ ಇರ್ತೀವಿ ಬೆಳಗಿನ ಸಂಜೆವರೆಗೂ ಬೈಕೊಂಡು ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳಿದಾಗ ನನಗೆ ನಗು ಬರ್ತಾಯಿತ್ತು. ಹಾಗೆ ಮನೇಲಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಸೊ ಇವಾಗ ಗಂಡನ ಪೂಜೆ ಮಾಡೋಣ ಅಂಥೇಳಿ ಕುಂತಿದ್ದೀನಿ. ಸೊ ನಮ್ಮ ಹಸ್ಬೆಂಡಂತೂ ತುಂಬ ರೇಗಿಸ್ತಾಯಿದ್ರು ನನ್ನಂತೂ. ಎಲ್ಲರೂ ದುಡ್ಡಿಗೋಸ್ಕರ ಪೂಜೆ ಮಾಡೋಕ್ಕೆ ಬರ್ತೀರಾ ವರ್ಷಕ್ಕೊಂದ್ಸಲಿ ಅಂತ ಹೇಳಿ. ಅದಕ್ಕೆ ಪೂಜೆ ಮಾಡಿದ್ರೆ ದುಡ್ಡು ಕೊಡೋಂಗಿದ್ರೆ ನನಗೆ ದುಡ್ಡೇ ಕೊಡಬೇಡಿ, ನನಗೆ ಯಾವುದು ದುಡ್ಡು ಬೇಡ, ನೀವೇ ಇಟ್ಕೊಬಿಡಿ ಅಂತ ಹೇಳ್ತಾಯಿದ್ದೆ ನಾನು. ನಾವು ಎಲ್ಲರೂ ಒಂದೇ ಥರ ಇರೋಲ್ಲ, ದುಡ್ಡಿಗೋಸ್ಕರನೇ ಪೂಜೆ ಮಾಡಿ ದುಡ್ಡು ಇಸ್ಕೊಬೇಕು ಅನ್ನೋ ಥರ ಏನಿಲ್ಲ. ಸೊ ಗಂಡನ ಆಯಸ್ಸು ಅಭಿವೃದ್ಧಿ ದೇವ್ರು ಕೊಟ್ಟರೆ ಸಾಕು, ಅಷ್ಟೇ ನಾವು ಕೇಳ್ಕೊಳ್ಳೋದು ದೇವ್ರ ಹತ್ರನೂ. ಹಾಗಾಗಿ ಗಂಡಂಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಏನಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ ಅಲ್ವಾ. ಹಾಗಾಗಿ ಈ ರೀತಿ ಪಾದ ಪೂಜೆ ಎಲ್ಲ ಮಾಡಿದ್ರೆ ಗಂಡಂಗೆ ಒಳ್ಳೆಯದಾಗುತ್ತೆ ಅಂದರೆ ಆಬ್ವಿಯಸ್ಲಿ ಹೆಣ್ಮಕ್ಳು ಮಾಡ್ತೀವಿ ನಾವು. ಗಂಡಂಗೆ ಆರೋಗ್ಯ ಚೆನ್ನಾಗಿರಬೇಕು, ದೇವ್ರು ಅವ್ರನ್ನ ಯಾವಾಗಲೂ ಖುಷಿಯಾಗಿ ಇಟ್ಟಿರಲಪ್ಪ ಅಂತ ಕೇಳ್ಕೊತೀವಿ, ಅದಷ್ಟೇ ಅಲ್ವಾ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳದ್ದು ಇದೊಂದೇ ಪ್ರಾರ್ಥನೆ. ಹಾಗೆ ನಾನಂತೂ ಪಾಪನ ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಪಾಪನ ಆಟ ಆಡಿಸೋವಾಗಂತೂ ಯಾವಾಗೂ ಎತ್ಕೊಂಡೇ ಇರಬೇಕಾಯ್ತಾ. ಹಾಗಾಗಿ ಪಾಪನ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ಮಲಗಿಸಿದ್ದೆ. ಸೊ ಪಾಪ ಮಲ್ಕೊಂಡ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅದು ಒಂದು ಟೈಮ್ ಇರುತ್ತೆ ಅಂತ ಹೇಳಿದ್ರು, ಆ ಟೈಮಲ್ಲೇ ಮಾಡ್ಕೋಬೇಕು ಪೂಜೆನ ಅಂಥೇಳಿ. ಹಾಗಾಗಿ ಪಾಪನ ಆ ಟೈಮ್ಗೆ ಮಲಗಿಸಿ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂಜೆ ಮಾಡೋವಾಗಂತೂ ನನ್ನ ಮಗ ಬಂದ. ಅವನಂತೂ ತುಂಬ ತೀಟೆ ಮಾಡ್ತಾ ಇದ್ದ, ಬಂದು ಕ್ಯಾಮ್ರಾ ಆಫ್ ಮಾಡೋದು, ಮತ್ತೆ ಹೋಗೋದು, ಮತ್ತೆ ಬಂದು ಆನ್ ಮಾಡೋದು, ಈ ಥರ ಎಲ್ಲ. ನಾನು ಒಂದು ಸೈಡಲ್ಲಿ ಇಟ್ಬಿಟ್ಟು ಕ್ಯಾಮ್ರಾನ ಡಿಸ್ಟರ್ಬ್ ಆಗಬಾರ್ದು, ಮತ್ತು ಪೂಜೆಗೆ ಎದ್ದೇಳೋದು, ಕ್ಯಾಮ್ರದ ಮೇಲೆ ಜಾಸ್ತಿ ಫೋಕಸ್ ಮಾಡಬಾರ್ದು ಅಂತ ಹೇಳಿ ಆನ್ ಮಾಡಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ. ನನ್ನ ಮಗ ಬಂದೊಂದು ಸ್ವಲ್ಪ ಮಧ್ಯ ಕ್ಯಾಮ್ರಾ ಆಫ್ ಎಲ್ಲ ಮಾಡಿ ಹೋಗ್ತಾಯಿದ್ದ. ಏನು ನಮ್ಮಮ್ಮ ಏನೋ ಮಾಡ್ತಾಯಿದ್ದಾಳಲ್ಲ ಹೊಸದಾಗಿ, ನಮ್ಮ ಅಪ್ಪಂಗೆ ಪೂಜೆ ಎಲ್ಲ ಮಾಡ್ತಾಳಲ್ಲ ಇವತ್ತು ಅಂತೇಳಿ ಅವನಿಗೂ ಒಂಥರ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದ. ಏನು ಮಾಡ್ತಾಳೆ, ನನಗೇನೋ ಊದುಗಡ್ಡಿ ಎಲ್ಲ ಇಟ್ಕೊಂಡು ಅಪ್ಪಂಗೆ ಕಾಲಿಗೆಲ್ಲ ಬೆಳಗ್ತಾವಳೆ ಅಂತೇಳಿ ಅವನು ಅಮ್ಮ 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 ಅಂತ ಪದೇ ಪದೇ ಕರೀತಾನೇ ಇದ್ದ ನನ್ನ. ನಾನಂತೂ ಸುಮ್ಮನೆ ಪೂಜೆ ಮಾಡ್ತಾಯಿದ್ದೆ. ಅವನು ಯಾವಾಗಲೂ ಇದು ಮಾಡ್ತಿರ್ತಾನಲ್ಲ, ಯಾವಾಗಲೂ ದೇವ್ರ ಮನೇಲಿ ಮಾತ್ರ ಪೂಜೆ ಮಾಡ್ತಿರ್ತೀವಿ, ಇವಾಗ ಅಪ್ಪಂಗೆ ಮಾಡ್ತಾಯಿದ್ದೀನಿ ಅಂತ. ಹಾಗೆ ಸುತ್ತ ಬಂದು ನೋಡ್ತಾ ಇದ್ದ ಏನು ಮಾಡ್ತಿದ್ದಾಳೆ ಅಂತ. ನನಗಂತೂ ನಗು ಬರ್ತಾಯಿತ್ತು ಮಧ್ಯ ಅವ್ನು ನೋಡೋದಕ್ಕೆ ಮಾತಾಡೋದಕ್ಕೆಲ್ಲ. ಹಾಗೆ ನನ್ನ ಗಾಡಿಗೂ ಪೂಜೆ ಮಾಡ್ಬಾ ಅಮ್ಮ, ಪೂಜೆ ಮಾಡ್ಬಾ ಅಮ್ಮ ಅಂತ ಹೇಳ್ತಾ ಇದ್ದ. ಹಾಗೆ ಇಲ್ಲಿ ಪಾದ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅವ್ರಿಗೆ ದೃಷ್ಟಿ ತೆಗೆಯೋಣ ಅಂಥೇಳಿ ಕೆಂಪು ನೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ದಿವಸ ಗಂಡನಿಗೆ ದೃಷ್ಟಿ ತೆಗೆಯೋದಂತೂ ತುಂಬ ಒಳ್ಳೆಯದು, ಇದನ್ನು ಮಿಸ್ ಮಾಡಬಾರ್ದು. ಯಾಕೆಂದರೆ ಕೆಟ್ಟ ದೃಷ್ಟಿಗಳು ಮನುಷ್ಯರ ದೃಷ್ಟಿನೇ ತುಂಬ ಕೆಟ್ಟದು. ಸೊ ಎಲ್ಲರೂ ಒಂದೊಂದು ಥರ ನೋಡ್ತಿರ್ತಾರೆ ಯಾವುದೇ ವಿಚಾರದಲ್ಲಾದ್ರೂ. ಹಾಗಾಗಿ ಅವ್ರಿಗೆ ಹೆಂಡ್ತಿ ಕೈಯಿಂದ ದೃಷ್ಟಿ ತೆಗೆಸ್ಕೊಳ್ಳೋದು ತುಂಬ ಒಳ್ಳೆಯದು. ಇವತ್ತು ಹೆಂಡ್ತಿ ದೃಷ್ಟಿ ತೆಗೆಯೋದು ಅವ್ರಿಗೆ ಕೆಟ್ಟ ದೃಷ್ಟಿ ಎಲ್ಲ ಹೋಗುತ್ತೆ ಅನ್ನೋ ಥರ. ಹಾಗಾಗಿ ಲಾಸ್ಟಲ್ಲಿ ಇದೇ ರೀತಿ ದೃಷ್ಟಿ ತೆಗೆದೆ. ಹಾಗೆ ಇಲ್ಲಿ ನನ್ನ ಮಗ ನನ್ನ ಫೋನ್ ಕ್ಯಾಮ್ರಾಗೆ ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಬಂದು ಮುಂದೆ ನಿಂತ್ಕೊಂಡು ಹೋಗ್ತಾನೆ ನೋಡಿಕೊಂಡು. ಪೂಜೆ ಎಲ್ಲ ಆದಮೇಲಂತೂ ನನ್ನ ಹಸ್ಬೆಂಡ್ ದುಡ್ಡು ಕೊಡೋಕೆ ಬಂದರು. ಸೊ ನಾನಂತೂ ಬೇಡ ತಗೊಳ್ಳಿ, ನೀವೇನೇ ಇಟ್ಕೊಳ್ಳಿ ಅಂತಿದ್ದೆ. ಹಾಗಾಗಿ ಪರವಾಗಿಲ್ಲ ಇಟ್ಕೋ, ಪೂಜೆಗೆಲ್ಲ 10 ರೂಪಾಯಿ ಹೆಂಗೆ ಖರ್ಚು ಮಾಡಿದ್ಯಾ, 10 ರೂಪಾಯಿಗೆ ನಾನು ಒಂದು 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ರೇಗಿಸ್ತಾಯಿದ್ರು. ಹಾಗಾಗಿ ಪೂಜೆ ಖರ್ಚು ಮಾಡೋದಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೇಕ್ ಕೇರ್, ಬಾಯ್.